ಮಿಡಲ್ ಈಸ್ಟ್ ಅಲ್ಲಿ ಯುದ್ಧ ಆದಾಗ ಬಹಳಷ್ಟು ಜನಕ್ಕೆ ಅನಿಸ್ತಾ ಇರೋದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ ಬರೋ LPG ಪೆಟ್ರೋಲ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತಂತ. ಆದ್ರೆ ನಾವು ಅದಕ್ಕಿಂತ ದೊಡ್ಡ ಭಯಪಡೋ ವಿಚಾರ ಇನ್ನೊಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರಿಗಾದ್ರೂ ದುಡ್ಡು ಕಳಿಸಬೇಕು ಅನ್ಕೊಂತೀರಾ, UPI ವರ್ಕ್ ಆಗ್ತಾ ಇರಲ್ಲ, ಸ್ಟಾಕ್ ಮಾರ್ಕೆಟ್ ನಿಂತೋಗಿರುತ್ತೆ, ವಾಟ್ಸ್ಆಪ್ ಅಲ್ಲಿ ಯಾರಿಗೋ ಕಳಿಸಿರೋ ಮೆಸೇಜ್ ಹೋಗದೆ ಇದ್ರೆ ಎಲ್ಲ ನ್ಯೂಸ್ ಚಾನೆಲ್ಗಳು ಅಳ್ತಾ ಇರೋದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಬ್ಲಾಕ್ ಆಗಿದೆ, ಅಲ್ಲಿಂದ ಆಯಿಲ್ ಬರುತ್ತೆ ಅಂತ. ಆದ್ರೆ ರಿಯಾಲಿಟಿ ಏನು ಅಂದ್ರೆ, ಯಾವ ಸ್ಟ್ರೇಟ್ ಆಫ್ ಹಾರ್ಮೋಸ್ ಇಂದ ಆಯಿಲ್ ಬರುತ್ತೋ ಅದೇ ಜಾಗದಲ್ಲಿ ಸಮುದ್ರದ ಸುಮಾರು 200 ಫೀಟ್ ಕೆಳಗಡೆ ಇಡೀ ದೇಶನೇ ಕಂಟ್ರೋಲ್ ಮಾಡುವಂತ ಫೈಬರ್ ಆಪ್ಟಿಕಲ್ ಕೇಬಲ್ಸ್ ಇದಾವೆ. ಇವನ್ನ ನಾವು ಅಂಡರ್ ಸಿ ಇಂಟರ್ನೆಟ್ ಕೇಬಲ್ಸ್ ಅಂತ ಕರಿತೀವಿ. ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರೋದೇನು ಅಂದ್ರೆ, ಇಂಟರ್ನೆಟ್ ಅನ್ನೋದು ಗಾಳಿ ಮುಖಾಂತರ ಅಥವಾ ಸ್ಯಾಟಲೈಟ್ ಗಳ ಮುಖಾಂತರ ಬರುತ್ತೆ ಅಂತ. ಬಟ್ ಪ್ರಪಂಚದ ಸುಮಾರು 99% ಇಂಟರ್ನೆಟ್ ಮತ್ತು ಭಾರತದ ಸುಮಾರು 33% ಇಂಟರ್ನೆಟ್ ಇವೇ ಕೇಬಲ್ಗಳ ಮುಖಾಂತರನೇ ಬರೋದು. ಈಗ ಒಂದ್ ವೇಳೆ ಯಾರಾದ್ರೂ ಈ ಕೇಬಲ್ಸ್ ಗಳನ್ನ ಬೇಕು ಅಂತ ಕಟ್ ಮಾಡಿದ್ರೆ, ಅಥವಾ ಯಾವುದೇ ದೇಶದ ಮಿಸೈಲ್ಸ್ ಏನಾದ್ರೂ ಇದ್ರ ಮೇಲೆ ಬಿತ್ತು ಅಂದ್ರೆ, ಅಲ್ಲೇ ಓಡಾಡ್ತಾ ಇರೋ ಶಿಪ್ಸ್ ಗಳ ಆಂಕರ್ ಏನಾದ್ರೂ ಟಚ್ ಆಗಿ ಕೇಬಲ್ ಕಟ್ ಆಯ್ತು ಅಂದ್ರೆ ಇಡೀ ದೇಶದ ಬ್ಯಾಂಕ್ ಸರ್ವರ್ಸೇ ಕ್ರಾಶ್ ಆಗುತ್ತೆ. ನಿಮ್ಮ ಕೈಯಲ್ಲಿರುವಂತ ಫೋನ್ ಬರೀ ಒಂದು ವಸ್ತುವಾಗೆ ಉಳಿದುಕೊಳ್ಳುತ್ತೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಕೆಳಗಡೆ ಇರೋ ಯಾವುದೇ ಒಂದು ಕೇಬಲ್ ಕಟ್ ಆಯ್ತು ಅಂದ್ರೂ ಕೂಡ ಇಡೀ ದೇಶದ ಇಂಟರ್ನೆಟ್ ಸಿಸ್ಟಮೇ ನಿಶಬ್ದ ಆಗುತ್ತೆ.